ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಊಟದ ಜೊತೆಗೆ ಪಲ್ಯ ಇದ್ದರೆ ಸಕ್ಕತ್ತಾಗಿರುತ್ತಲ್ವಾ? ಹಾಗೆ ಇವತ್ತು ಬಾಳೆಕಾಯಿ ಬಳಸಿ ಒಂದು ಒಳ್ಳೆ ಸೂಪರ್ ಆಗಿರ್ತಕ್ಕಂಥ ಪಲ್ಯ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ. ಈ ಬಾಳೆಕಾಯಿ ಹಾಗೇ ಕಪ್ಪಲ್ಲಿ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಲೇಬೇಕಾಗಿರ್ತಕ್ಕಂತಹ ಬಾಳೆಕಾಯಿ ಪಲ್ಯ. ಆದರೆ ಫ್ರೆಂಡ್ಸ್, ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಇಲ್ಲಿ 2 ಬಾಳೆಕಾಯಿಯನ್ನು ಮೊದಲು ಇದ್ರದ್ದು 2 ಭಾಗನ ಈ ಥರ ಕುಯ್ಕೋಬೇಕು. ನಂತರ ಈ ಕ್ರೇಟರಲ್ಲಿ ಈ ಥರ ಇರುವ ಜಾಗದಲ್ಲಿ ನೀವು ಇದನ್ನ ಪೀಲ್ ಮಾಡ್ಕೊತಾ ಬನ್ನಿ. ಸಿಪ್ಪೆ ಕ್ಲೀನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಎಲ್ಲಾನು ತಗೋತಾ ಇದ್ದೀನಿ. ಇಲ್ಲಾಂದರೆ ಚಾಕುವಿನಿಂದನೇ ನೀವು ಈ ರೀತಿಯಾಗಿ ಪೀಲ್ ಮಾಡ್ಕೋಬೋದು. ನಂತರ ಪೀಲ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಇಡಬೇಕು. ಇದರಲ್ಲಿ ಜಿಡ್ಡಿನಂಶ ಇರುತ್ತೆ. ಈಗ ಅದಾದ ನಂತರ ಈ ರೀತಿಯಾಗಿ 2 ತುಂಡುಗಳು ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಇದನ್ನ ತುಂಡು ಮಾಡ್ಕೋತಾ ಇದ್ದೀನಿ. ಚಿಕ್ಕದಾಗಿರಬೇಕು. ಪಲ್ಯ ಮಾಡೋದಲ್ವಾ, ಸ್ವಲ್ಪ ಚಿಕ್ಕ ಪೀಸಸ್ ಆಗಿ ತೆಳುವಾಗಿ ಕುಯ್ಕೋತಾ ಇದ್ದೀನಿ. ಓಕೆ, ಇದೀಗ ಎಲ್ಲನೂ ಕುಯ್ಕೊಂಡಾದ ನಂತರ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರುವ ಬಾಳೆಕಾಯಿಯನ್ನು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. 2 ಬಾಳೆಕಾಯಿಯನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೋಬೇಕು. ಆವಾಗ ಬಾಳೆಕಾಯಿ ಕಪ್ಪಾಗಲ್ಲ. ಓಕೆ, ಇದೀಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದು ಕಟ್ ಮಾಡಿ ನೀರಲ್ಲಿ ಹಾಕೊಂಡಿದ್ದೀನಲ್ವಾ, ಇವಾಗ ಇದನ್ನ ಒಂದು ಸ್ಪೂನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಬಿಡಿ. ಕಲಿಸ್ಕೊಂಡ ನಂತರ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನ ನೀರಲ್ಲಿ ನೆನೆಯೋಕ್ಕೆ ಬಿಡಬೇಕು. ಓಕೆ, ಇದನ್ನ ನೆನೆಯೋಕ್ಕೆ ಇಟ್ಟಿದ್ದೆ. ಇದಿವಾಗ 5 ನಿಮಿಷ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಬಿಡಿ. ಆವಾಗ ಬಾಳೆಕಾಯಿಯಲ್ಲಿ ಇರ್ತಕ್ಕಂತಹ ಜಿಡ್ಡಿನಂಶ ಇದಲ್ವಾ, ಅದು ಈಚೆ ಬರುತ್ತೆ. ಪಲ್ಯ ಮಾಡಬೇಕಾದ್ರೆ ಇದನ್ನೊಂದು ಸ್ವಲ್ಪ ಈ ರೀತಿಯಾಗಿ ನೀವು ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮೊದಲೇ ಮಾಡಿ ಇಟ್ಕೋಬೇಕು. ಇದೀಗ ರೆಡಿ ಆಗಿದೆ. ಈಗ 1 ಟೀ ಸ್ಪೂನಷ್ಟು ಕಾಳುಮೆಣಸು ಹಾಕ್ಕೊಂಡು ಕುಟ್ಕೊಡ್ತಾ ಇದ್ದೀನಿ. ಇದನ್ನ ಕುಟ್ಕೊಂಡ ನಂತರ ನೋಡಿ ಈ ರೀತಿಯಾಗಿ ತುಂಬಾನು ಪುಡಿಯಲ್ಲ, ಒಂದು ಮೀಡಿಯಮ್ ಆಗಿ ಪುಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಬಿಡಿ. ನಂತರ ಹಸಿ ಶುಂಠಿ ಒಂದು 1/4 ಟೀ ಸ್ಪೂನಷ್ಟು ಇದೆ. ಇದನ್ನು ಸಣ್ಣಕ್ಕೆ ಜಜ್ಕೊಬಿಡಿ. ಓಕೆ, ಇದನ್ನು ಜಜ್ಕೊಂಡಾಗಿದೆ. ಇದನ್ನು ಸೈಡ್ಗೆ ಇಟ್ಕೋತಾ ಇದ್ದೀನಿ. ಪಲ್ಯ ಮಾಡೋಕ್ಕೆ ಮೊದಲು ಇವೆರಡನ್ನ ರೆಡಿ ಮಾಡ್ಕೋಬೇಕು. ಓಕೆ, ಇದೀಗ ರೆಡಿ ಆಗಿದೆ. ಇದನ್ನ ಸೈಡ್ಗೆ ಇಟ್ಬಿಡೋಣ. ಈಗ ಪಾತ್ರೆ ಕಾಯಿಗೆ ಇಟ್ಟು ಪಾತ್ರೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿ ಕೊಡುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾದ ನಂತರ ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ. ಕಡಲೆಬೇಳೆ ಜೊತೆಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹುರ್ಕೊಂಡಾದ ನಂತರ ಕುಟ್ಟಿರುವ ಶುಂಠಿ ಪೇಸ್ಟ್ ಹಾಗೆ ಈರುಳ್ಳಿ, ಸಣ್ಣಕ್ಕೆ ಕಟ್ ಮಾಡಿರುವ ಈರುಳ್ಳಿ, ಕರಿಬೇವಿನ ಸೊಪ್ಪು ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಕರಿಬೇವಿನ ಎಲೆ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಅದನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಟ್ ಮಾಡ್ಕೊಂಡಿದ್ದ ಬಾಳೆಕಾಯಿಯನ್ನು ಹಾಕೋತಾ ಇದ್ದೀನಿ. ಇದು ಅಷ್ಟೇ ಎಣ್ಣೆಯಲ್ಲಿ ಒಂದ್ಸತಿ ಚೆನ್ನಾಗಿ ಹುರ್ಕೋಬೇಕು. ಓಕೆ, ಈಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಹರಳುಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷದವರೆಗೆ ಇದು ಎಣ್ಣೆಯಲ್ಲಿ ಹಾಗೇ ಫ್ರೈ ಆಗಬೇಕು.
ಇದೀಗ ನೀರನ್ನು ಹಾಕೋತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಬಾಳೆಕಾಯಿ ಎಲ್ಲ ತುಂಬ ಮ್ಯಾಶ್ ಆಗಿಬಿಡುತ್ತೆ ಬೇಯ್ತಾ. ಸ್ವಲ್ಪ 1/4 ಕಪ್ಪಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 5 ರಿಂದ 6 ನಿಮಿಷದವರೆಗೆ ಬೇಯಿಸ್ಬೇಕಿದು. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿ. ನೋಡೋಣ, ಸಖತ್ತಾಗಿ ಬಂದಿದೆ. ಈಗ ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಬಿಡಿ. ಮಧ್ಯದಲ್ಲಿ ನೀವು ಆವಾಗವಾಗ ಇದನ್ನ ತಿರುಗಿಸ್ಕೊತಾ ಇರಬೇಕು. ಮುಚ್ಚಳ ಮುಚ್ಚಿ ಹಾಗೇ ಇಟ್ಬಿಡ್ಬೇಡಿ. ನೋಡಿ, ಮುಚ್ಚಳ ಮುಚ್ಚಿ ಹಾಗೆ ಇಟ್ಟರೆ ಕೆಳಭಾಗೆಲ್ಲ ತಳ ಹಿಡ್ಕೊಬಿಡುತ್ತೆ. ಹಾಗಾಗಿ 1-2 ಸತಿ ನೀವು ಕಲಿಸ್ಕೊತಾ ಬರಬೇಕು. ಓಕೆ, ಇದೀಗ ಚೆನ್ನಾಗಿ ಬೆಂದಿದೆ ಬಾಳೆಕಾಯಿ. ನೋಡಿ, ಸಕ್ಕದಾಗಿ ಬಂದಿದೆ. ಈಗ ಉಪ್ಪಿನ ಪುಡಿ ಸ್ವಲ್ಪ ಬೇಕಿತ್ತು, ಹಾಕೊಂಡಿದ್ದೀನಿ. ಉಪ್ಪು ನೋಡಿಕೊಂಡು ಹಾಕೊಳ್ಳಿ. ಕುಟ್ಟಿ ಪುಡಿ ಮಾಡಿರುವ ಕಾಳು ಮೆಣಸು, ಹಾಗೆ ಕಾಳು ಮೆಣಸಿನ ಪುಡಿ. ಕಾಳು ಮೆಣಸು ಬಾಯಲ್ಲಿ ಇದು ತಿಂತಾ ಇರಬೇಕಾದ್ರೆ ಹಾಗೇನೆ ಸಿಕ್ಕಿದ್ರೆ ಸಖತ್ ಮಜಾ ಕೊಡುತ್ತೆ. ಹಾಗಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು. ಸ್ವಲ್ಪ ಖಾರ ಬೇಕು ಅಂದಿದ್ದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿನಿ. ಯಾಕಂದರೆ ಇಲ್ಲೆಲ್ಲಿ ಹಸಿಮೆಣಸಿನ್ಕಾಯಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನನ್ನು ನಾನು ಹಾಕ್ಕೊಂಡಿಲ್ಲ. ನಿಂಬೆ ರಸನ ಹಾಕ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಬಿಡಿ. ನಂತರ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡಿ. ಕೊಬ್ಬರಿ ಹಾಕಿಲ್ಲ ಅಂದರೂ ಓಕೆ, ಬಟ್ ಕೊಬ್ಬರಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಓಕೆ, ಎಷ್ಟು ಈಸಿಯಾಗಿ ಬಾಳೆಕಾಯಿ ಪಲ್ಯ ಮಾಡ್ಬೋದು ನೋಡ್ಕೊಂಡ್ರಲ್ಲ. ವೆರಿ ಹೆಲ್ದಿ. ಈ ಬಾಳೆಕಾಯಿ ಪಲ್ಯ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 1 ಕಪ್ಪನ್ನು ಹಾಕ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಹಾಗೂ ಮಧ್ಯಾಹ್ನದ ಊಟಕ್ಕೆ ಅನ್ನದ ಜೊತೆಗೆ ಈ ಬಾಳೆಕಾಯಿ ಪಲ್ಯ ಒಂದು ಸ್ವಲ್ಪ ಇದ್ದರೆ ಸಖತ್ ಮಜಾ ಕೊಡುತ್ತೆ. ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಈ ಬಾಳೆಕಾಯಿ ಪಲ್ಯ ಅಂತ. ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪೀಸ್ ಬೇಕಿದ್ದಲ್ಲಿ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು ತಿಂದು ಎಂಜಾಯ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.